ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಾಗಿ ಕ್ಷೇಮವಾಗಿದ್ರಿ ಅಂತೇಳಿ ಭಾವಿಸ್ತಾ ಮತ್ತೊಂದು ಕಮ್ಬ್ಯಾಕ್ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಇವತ್ತು ಮಾತಾಡಕತ್ತೀನಿ. ನನ್ನನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡೋವಂಥ ಕೆಲವು ಜನರಿಗಾದರೂ ಖಂಡಿತ ಅನಿಸಿರ್ತೈತಿ, ಏನು ಇವಳು ಪದೇ ಪದೇ ಬ್ರೇಕ್ ತಗೋತಾಳ, ಮತ್ತೆ ಬರ್ತಾಳ, ಸ್ವಲ್ಪ ದಿನ ರೆಗ್ಯುಲರಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾಳ, ಮತ್ತೆಲ್ಲೋ ಕಾರಣ ಹಾಕ್ತಾಳ ಅಂಥೇಳಿ. ನಿಮಗೆ ಬಂದಿರೋ ಆ ಯೋಚನೆಗಳು ಗೊಂದಲಗಳು ತಪ್ಪು ಅಂತ ನಾನು ಹೇಳಂಗಿಲ್ಲ. ಯಾವುದೇ ವ್ಯಕ್ತಿ ಆದರೂ ಆ ಥರ ಯೋಚನೆ ಬರೋದು ಸಹಜ. ನಿಮ್ಮ ಜಾಗದಾಗ ನಾ ಇದ್ದರೂ ಹಾಗೆ ಯೋಚನೆ ಮಾಡ್ತಾ ಇದ್ದೆ. ಸೊ ಅದಕ್ಕೋಸ್ಕರನೇ ಇವತ್ತು ಯಾವುದೇ ಮುಚ್ಚುಮರೆ ಇಲ್ಲದೆ ನನ್ನ ಮನಸ್ಸಿನ ಮಾತನ್ನು ನಿಮ್ಮ ಜೊತೆಗೆ ಫ್ರ್ಯಾಂಕಾಗಿ ಹಂಚ್ಕೋಬೇಕು ಅಂತ ಅಂದ್ಕೊಂಡೀನಿ. ಏನು ಗೊತ್ತಾ, ಎಷ್ಟೋ ಜನ ಅಂದ್ಕೊಂಡಿರ್ತಾರ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಅಂದ್ರೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲನೂ ಮೇಂಟೈನ್ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಖುಷಿಯಾಗಿ ಆರಾಮಾಗಿ ಲೈಫ್ನ ಎಂಜಾಯ್ ಮಾಡ್ತಿರ್ತಾರ ಅಂತ ಅಂದ್ಕೊಂಡಿರ್ತಾರೆ. ಆದರೆ ರಿಯಾಲಿಟಿ ಹಾಗಿಲ್ಲ. ಒಂದು 10 ನಿಮಿಷದ ವಿಡಿಯೋ ಹಿಂದೆ ಗಂಟೆಗಟ್ಟಲೆ ಪ್ಲ್ಯಾನಿಂಗ್, ಶೂಟಿಂಗ್, ಎಡಿಟಿಂಗ್, ಥಂಬ್ನೇಲ್, ಟೈಟಲ್, ಅಪ್ಲೋಡ್, ಕಾಮೆಂಟ್ಸ್ಗೆ ರಿಪ್ಲೈ, ಹೀಗೆ ಬಹಳ ಕೆಲಸ ಇರ್ತಾವೆ. ಇನ್ನು ನಮ್ಮಂಥ ಹೌಸ್ ವೈಫ್ಗಳು ಕ್ರಿಯೇಟರ್ಸ್ ಆದ್ರೆ ಮನೆ, ಗಂಡ, ಮಕ್ಕಳು, ಫ್ಯಾಮಿಲಿ ಎಲ್ಲನೂ ಮೇಂಟೈನ್ ಮಾಡ್ತಾ ಮಾಡ್ತಾ ನಮ್ಮ ಪ್ರೊಫೆಷ್ನಲ್ ಸೋಷಿಯಲ್ ಮೀಡಿಯಾ ಜರ್ನಿನೂ ನಾವು ನೋಡ್ಕೋತಾ ಇರ್ತೀವಿ. ಒಂದೇ ಒಂದಿನ ವಿಡಿಯೋ ಹಾಕಲಿಲ್ಲ ಅಂದರೂ ವಿಡಿಯೋ ಯಾಕೆ ಬರಲಿಲ್ಲ ಅನ್ನೋ ಪ್ರಶ್ನೆ ಬರ್ತಾವೆ. ವಿಡಿಯೋ ಹಾಕಿದ್ರೆ ವ್ಯೂಸ್ ಯಾಕೆ ಬರಲಿಲ್ಲ ಅನ್ನೋ ಚಿಂತೆ ಕಾಡ್ತೈತಿ. ಪ್ರತಿಯೊಂದು ಪ್ಲ್ಯಾಟ್ಫಾರ್ಮ್ಗೂ ಬೇರೆ ಬೇರೆ ಆಲ್ಗೋರಿದಮ್ ಇರ್ತಾವೆ, ಬೇರೆ ರೀತಿಯ ಕಂಟೆಂಟು, ಪ್ರತಿದಿನ ಹೊಸ ಹೊಸ ಬದಲಾವಣೆಗಳು ಬರ್ತಿರ್ತಾವೆ. ಹೊರಗಿಂದ ನೋಡೋರ್ಗಿದು ತುಂಬ ಸುಲಭ ಅಂತ ಅನ್ನಿಸ್ತೈತಿ. ಆದರೆ ನಾವು ಎಷ್ಟೋ ಸಾರಿ ತುಂಬಾ ಎಫರ್ಟ್ ಹಾಕಿ ವಿಡಿಯೋ ಶೂಟ್ ಮಾಡಿ ರಾತ್ರಿ ಎಲ್ಲ ನಿದ್ದೆಗೆಟ್ಟು ವಿಡಿಯೋನ ಎಡಿಟ್ ಮಾಡಿ ಭಾಳ ಹೋಪ್ ಇಟ್ಕೊಂಡು ನಾವು ವಿಡಿಯೋ ಅಪ್ಲೋಡ್ ಮಾಡಿರ್ತೀವಿ. ಆದರೆ ಆ ವಿಡಿಯೋಗೆ ನಾವು ಅಂದ್ಕೊಂಡಷ್ಟು ವ್ಯೂಸೇ ಬರೋಂಗಿಲ್ಲ. ಇನ್ನು ಹೊಸ ಸಬ್ಸ್ಕ್ರೈಬರ್ಸ್ ಬರೋದಂತೂ ದೂರದ ಮಾತು. ಆ ಹಂತದಾಗ ಒಬ್ಬ ಕಂಟೆಂಟ್ ಕ್ರಿಯೇಟರು ಎಷ್ಟು ಡಿಮೋಟಿವ್ ಆಗ್ತಾನ ಅನ್ನೋದು ಆ ಸಿಚುವೇಶನ್ನ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗ್ತೈತಿ. ಈ ಥರ ಆದಾಗ ಕ್ಯಾಮ್ರಾ ಆನ್ ಮಾಡೋಕ್ಕೂ ಮನಸ್ಸಿರೋದಿಲ್ಲ, ಇನ್ನು ವಿಡಿಯೋ ಮಾಡಬೇಕೋ ಬೇಡವೋ ಅನ್ನೋ ಪ್ರಶ್ನೆ ಪ್ರತಿದಿನ ಕೊರಿತಿರ್ತೈತಿ. ಈ ಥರ ಸಂದರ್ಭ ಬಂದಾಗ ಕೆಲವೊಬ್ಬರು ಬ್ರೇಕ್ ತಗೋತಾರೆ. ಬ್ರೇಕ್ ತಗೊಂಡು ಚಾನಲ್ನಾಗ ಏನಾದರೂ ಮಿಸ್ಟೇಕ್ ಆಗೈತೆ ಅನ್ನೋ ಕೇಳ್ತಾರೆ. ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಇರ್ತಾರಲ್ಲ, ಸೊ ಅವ್ರ ಹತ್ರ ಹೆಲ್ಪ್ ತಗೊಂಡು ಮತ್ತೆ ರೀಸ್ಟಾರ್ಟ್ ಮಾಡ್ತಾರೆ ಸ್ವಲ್ಪ ದಿನ ಆದಮೇಲೆ. ಇನ್ನು ಕೆಲವೊಬ್ಬರು ಸೋಷಿಯಲ್ ಮೀಡಿಯಾದಿಂದನೇ ದೂರ ಉಳ್ಕೊಂಡ್ಬಿಡ್ತಾರೆ. ಈ ಯೂಟ್ಯೂಬ್ ಸಹವಾಸನೂ ಬೇಡ, ಈ ವಿಡಿಯೋ ಅಪ್ಲೋಡ್ ಮಾಡೋ ಗೋಳು ಬೇಡ ಅಂತ ಅಂದ್ಕೊಂಡು. ಇನ್ನು ಕೆಲವೊಬ್ಬರು ಇರ್ತಾರೆ, ಅಂದರೆ ನನ್ನಂಥವ್ರು, ಇಂಥ ವಿಡಿಯೋ ಕಂಟಿನ್ಯೂ ಮಾಡ್ಕೊಂಡು ಹೋಗೋಕ್ಕೂ ಆಗದೆ, ಇಲ್ಲ ಅದನ್ನು ಬಿಟ್ಟಾಕಿ ಸುಮ್ಮನೆ ಕೋರೋಕ್ಕೂ ಆಗದೆ ಮಧ್ಯ ಸಿಕ್ಕಾಕೊಂಡು ಒದ್ದಾಡ್ತಿರ್ತೇವೆ ನಾವು. ಯಾಕಂದರೆ ನಮ್ಗೆ ಅಷ್ಟು ದೊಡ್ಡ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್ ಪರಿಚಯನೇ ಇರೋದಿಲ್ಲ. ಇನ್ನು ಯೂಟ್ಯೂಬ್ ಆಲ್ಗಾರಿದಮ್ ಯಾವ ರೀತಿ ವರ್ಕ್ ಆಗ್ತೈತಿ ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಎಲ್ಲೋ ಕೆಲವೊಬ್ಬರು ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಗೊತ್ತಿರ್ಬೋದು. ಸೊ ಆ ಥರದವ್ರು ಈ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತಾರೆ ಈಸಿಯಾಗಿ. ಬಟ್ ನಮ್ಗೆ ಆ ಥರ ಯಾವುದು ಹೆಲ್ಪು ಸಿಗೋದಿಲ್ಲ. ಸೊ ಹಂಗಾಗಿ ನಾವು ಏನು ಮಾಡ್ತೀವಿ, ಯಾವುದು ಗೊತ್ತಿರೋದಿಲ್ಲ, ಹಂಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಮಧ್ಯೆ ಮಧ್ಯೆ ಈ ಥರ ಕೆಲವೊಂದು ಸರಿ ಡಿಮೋಟಿವ್ ಆಗಿ ಬ್ರೇಕ್ ತೊಗೊಂಡು ಸುಮ್ಮನೆ ಬಿಟ್ಬಿಡ್ತೀವಿ. ಆದರೆ ಮನಸ್ಸಲ್ಲಿ ಕೊರಿತಾ ಇರ್ತೈತಿ, ಏನಪ್ಪ ಎಷ್ಟು ಆಸೆಯಿಂದ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ, ಅದನ್ನು ಬಿಡಬೇಕಾಯ್ತಲ್ಲ, ಬಿಡಬಾರ್ದು, ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಂತೇಳಿ ಎಲ್ಲೋ ಒಂದು ಸರಿ ನಮಗೆ ನಾವೇ ಪುಷ್ ಮಾಡ್ಕೊತೀವಿ, ಮತ್ತು ಸ್ಟಾರ್ಟ್ ಮಾಡ್ತೀವಿ, ಮತ್ತು ಅದೇ ಹೋಪ್ ಮತ್ತೆ ಕಳ್ಕೊಂಡು ಬಿಡ್ತೀವಿ. ಸೊ ಈ ಥರ ನನ್ನ ಲೈಫ್ನಾಗೂ ಆಗೈತಿ. ಸೊ 2 ಸಾರಿ ಆಯಿತು. ಅಂದರೆ ಫಸ್ಟ್ ಸಾರಿ ನಾನು ವ್ಯೂಸ್ ಬರುತ್ತಿಲ್ಲ, ಆಮೇಲೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗತ್ತಿಲ್ಲ ಅಂತ ಅಂದ್ಕೊಂಡು ನಾನೇನು ಬ್ರೇಕ್ ತೊಗೊಂಡಿರಲಿಲ್ಲ. ಬಟ್ ಆ ಟೈಮ್ನಾಗ ನನ್ನ ಮಗನ ಫಸ್ಟ್ ಟೈಮ್ ನಾನು ಸ್ಕೂಲಿಗೆ ಸೇರಿಸಿದ್ದೆ. ಸ್ವಲ್ಪ ಇನ್ನೂ ಚಿಕ್ಕವನಿದ್ದ, ನನಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ. ಎಷ್ಟೋ ಜನ ಮಾಡ್ತಿರ್ತಾರೆ, ಅದು ಅವ್ರ ಲೈಫು, ಇದು ನನಗೆ ಆಗಲಿಲ್ಲ. ಸೊ ಹಂಗಾಗಿ ಮತ್ತು ಆ ಟೈಮ್ನಾಗ ನಮ್ಮದು ಮನೆ ಶಿಫ್ಟಿಂಗು ಅದೆಲ್ಲನೂ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಹಂಗಾಗಿ ನಾನು ಆವಾಗ ಸ್ವಲ್ಪ ದಿನ ಬ್ರೇಕ್ ತೊಗೊಂಡಿದ್ದೆ, ಮತ್ತು ಸ್ಟಾರ್ಟ್ ಮಾಡಿದ್ದೆ. ಇವಾಗ ಮತ್ತು ಈ ಸೆಕೆಂಡ್ ಟೈಮು ನಾನು ಈ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ ಸುಮಾರು 2-3 ವರ್ಷಗಳನ್ನೇ ಕಳೆದು ಹೋಯ್ತೆ. ಪ್ರತಿದಿನ ಅಥವಾ ವಾರದಾಗ 1-2 ವೀಡಿಯೋ ನಾನು ಹಾನೆಸ್ಟಾಗಿ ಅಪ್ಲೋಡ್ ಮಾಡ್ತಿದ್ದೆ. ಸ್ಟಾರ್ಟಿಂಗು ಕಷ್ಟಪಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ, ಎಡಿಟಿಂಗ್ ಎಲ್ಲ ಮಾಡಿ. ಆದರೆ ನಿಜ ಏನಪ್ಪ ಅಂತಂದರೆ ಅಂದ್ಕೊಂಡಷ್ಟು ವ್ಯೂಸು ವೀಡಿಯೋಗೆ ಬರ್ತಾ ಇರಲಿಲ್ಲ. ಕೆಲವೊಂದು ವೀಡಿಯೋ ರೀಚ್ ಆಗವ, ಕೆಲವೊಂದು ವೀಡಿಯೋ 10K 17K ಈ ಥರ ರೀಚ್ ಆಗವ. ಬಟ್ ನಾನು ಅಪ್ಲೋಡ್ ಮಾಡೋ ವ್ಲಾಗ್ ವೀಡಿಯೋ ಜಾಸ್ತಿ ರೀಚ್ ಆಗ್ತಾ ಇರಲಿಲ್ಲ. ಸೊ ಆ ಥರ ಆದಾಗ ಏನಾಗ್ತಿತ್ತು, ಯಾರಿಗಾದರೂ ಸ್ವಲ್ಪ ಬೇಜಾರಾಗೋದು, ಮೋಟಿವೇಶನ್ ಕಡಿಮೆ ಆಗೋದು,
ತುಂಬಾ ಕಾಮನ್ನ. ಎಷ್ಟೇ ಕೆಲಸ ಮಾಡಿದರೂ ರಿಸಲ್ಟ್ ಸಿಗದಿದ್ದಾಗ ಕಷ್ಟಪಟ್ಟಿದ್ದಕ್ಕೂ ಬೆಲೆ ಇಲ್ವೇನೋ ಅಂತ ಅನ್ನಿಸ್ಬಿಡ್ತೈತಿ. ಸೊ ಮೋಟಿವೇಶನ್ ಕೂಡ ಕಡಿಮೆ ಆಕೈತಿ. ನನಗೂ ಆ ಥರ ಆಗಿನೇ ನಾನು ಈ ಸಾರಿ ನನ್ನ ಪ್ರಯತ್ನಕ್ಕೆ ನಾನು ತಣ್ಣೀರು ಹಚ್ಚಿಬಿಟ್ಟಿದ್ದೆ. ಸೊ 2 ತಿಂಗಳಿಂದ ವೀಡಿಯೋ ಅಪ್ಲೋಡ್ ಮಾಡೋದು ಸ್ಟಾಪ್ ಮಾಡಿಬಿಟ್ಟಿದ್ದೆ ನಾನು. ಸುಮಾರು ಜನ ಕೇಳಿದ್ರು ನನ್ನ, ಯಾಕೆ ವೀಡಿಯೋ ಅಪ್ಲೋಡ್ ಮಾಡಿಲ್ಲ, ಸ್ಟಾಪ್ ಮಾಡಿದ್ರೇನಂತೇಳಿ. ಅವ್ರಿಗೇನು ಉತ್ತರ ಕೊಡೋಕ್ಕೂ ನನಗೆ ಆನ್ಸರೇ ಇರ್ತಿರಲಿಲ್ಲ. ನನಗೆ ನಾನು ಪ್ರಶ್ನೆ ಮಾಡ್ಕೊತಿದ್ದೆ. ಕೆಲವೊಂದು ಸಾರಿ ಗೊತ್ತಾಗಲಿಲ್ಲ ಅನ್ನಿಸ್ತಿತ್ತು. ಅಷ್ಟು ಆಸೆಯಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ. ಏನೋ ಮಕ್ಕಳು ಮನಾಗ ಯಾವುದೋ ಒಂದು ಮೂಮೆಂಟ್ನ ಕ್ರಿಯೇಟ್ ಮಾಡಿದಾಗ, ಮಕ್ಕಳಿರೋ ಮನಾಗ ಒಳ್ಳೊಳ್ಳೆ ಮೂಮೆಂಟ್ ಕ್ರಿಯೇಟ್ ಆಗ್ತಿರ್ತಾವೆ, ಒಳ್ಳೆ ಮೆಮೊರೇಬಲ್ ಮೂಮೆಂಟ್ ಇರ್ತಾವೆ. ಸೊ ಆ ಥರದ ಮೂಮೆಂಟ್ ನೋಡಿದಾಗಲೆಲ್ಲ ನನಗೆ ಅನ್ನಿಸ್ತಿತ್ತು, ಯಾಕಪ್ಪ ನಾನು ಯೂಟ್ಯೂಬ್ ಮತ್ತೆ ಸ್ಟಾರ್ಟ್ ಮಾಡಬಾರ್ದು, ಯಾಕೆ ಅದನ್ನು ಸ್ಟಾಪ್ ಮಾಡಿದೆ, ಈ ಥರ ಮೂಮೆಂಟ್ನಾದರೂ ನಾನು ಸೇವ್ ಮಾಡಿ ಉಳಿಸ್ಕೊಂಡು ಇರ್ಬೋದಿತ್ತಲ್ಲ. ಫ್ಯಾಮಿಲಿ ಜೊತೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೊರಗಡೆ ಹೋದಾಗಲೂ ನನಗೆ ಅನ್ನಿಸ್ತಿತ್ತು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ಅಲ್ಲಿ ಹೊರಗಡೆ ಹೋದಾಗ ಒಳ್ಳೆ ವ್ಯೂ ಏನಾದರೂ ಕಣ್ಣಿಗೆ ಬಿದ್ದಾಗ ನನಗೆ ಅನ್ನಿಸ್ತಿತ್ತು, ಯಾಕಾದರೂ ನಾನು ಯೂಟ್ಯೂಬ್ ಬಿಟ್ಟೆ ಅಂತ ಅನ್ನೋ ಕೊರಗು ನನಗೆ ಯಾವಾಗಲೂ ಕಾಡ್ತಾನೆ ಇತ್ತು. ಒಳ್ಳೆ ಮೂಮೆಂಟ್ ಅಲ್ಲ, ಇವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಇತ್ತಂದರೆ ನಾನು ಈ ಒಳ್ಳೆ ಮೂಮೆಂಟ್ನ ವೀಡಿಯೋ ಮಾಡಿ ಸೇವ್ ಮಾಡಿ ಇಟ್ಕೋಬೋದಿತ್ತಲ್ಲ ಅಂತ ಅನ್ನಿಸ್ತಿತ್ತು. ನನಗಂತೂ ಮೊದಲಿಂದನೂ ವೀಡಿಯೋ ಶೂಟ್ ಮಾಡೋದು, ಅದನ್ನು ಚೆಂದ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು, ಸೇವ್ ಮಾಡಿ ಇಟ್ಕೊಳ್ಳೋದು ನಂಗೆ ಭಾಳ ಇಷ್ಟ ಆಗ್ತಿತ್ತು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೂ ನನ್ನ ಮಕ್ಕಳ ಎಲ್ಲ ಮೂಮೆಂಟ್ಸ್ನು ನಾನು ಸೇವ್ ಮಾಡಿ ಇಟ್ಕೊಂಡೀನಿ. ಎಲ್ಲ ಮೂಮೆಂಟ್ಸ್ ನಾನು ವೀಡಿಯೋ ಮಾಡಿ ಅದಕ್ಕೊಂದು ಒಳ್ಳೆ ಎಡಿಟಿಂಗ್ ಕೊಟ್ಟು ಸೇವ್ ಮಾಡಿ ನನಗೆ ಎಲ್ಲರೊಳಗೆ ಇಟ್ಕೊಂಡೀನಿ. ನಾನು ಇಷ್ಟೊಂದು ಇಷ್ಟಪಟ್ಟು ಮಾಡೋ ಕೆಲಸನ ಬಿಟ್ಟು ಅದೆಲ್ಲೋ ಒಂದು ಕಡೆ ನಾನು ಮಿಸ್ ಮಾಡ್ಕೊಳತ್ತೀನಿ ಅಂತ ಅನ್ನಿಸ್ತಿತ್ತು ನನಗೆ. ಸೊ ತುಂಬ ಬೇಜಾರಾಕಿತ್ತು. ಇವಾಗಾದರೂ ಅಷ್ಟೇ ನೀವು ನೋಡಾಕ್ತಿದ್ದು ಈ ವಿಡಿಯೋ ಭಾಳ ದಿನ ಆಯಿತು ನಾನು ಶೂಟ್ ಮಾಡಿ ಇಟ್ಕೊಂಡು. ವ್ಲಾಗ್ ಸ್ಟಾಪ್ ಮಾಡೋಕ್ಕೂ ಮುಂಚೆ ನಾನು ಒಂದು 2-3 ವ್ಲಾಗ್ನ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಶೂಟ್ ಮಾಡೋದು, ವಿಡಿಯೋ ಅಪ್ಲೋಡ್ ಮಾಡೋದು ಇಷ್ಟೊಂದು ಇಷ್ಟಪಟ್ಟು ಕೈಗೆ ತೊಗೊಂಡಿರೋ ಕೆಲಸ ಇದು. ಇದನ್ನು ಬಿಡೋಕ್ಕೆ ಮನಸ್ಸಾಗದೆ ವಿಡಿಯೋ ಶೂಟ್ ಮಾಡಿ ಇಟ್ಟಿದ್ದೆ, ಬಟ್ ಯಾಕೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಮನಸ್ಸಾಗಿರಲಿಲ್ಲ. ಹಾಗಾಗಿ ಇಷ್ಟು ದಿನ ಅದನ್ನು ಎಡಿಟ್ ಮಾಡಿರಲಿಲ್ಲ. ಆದರೂ ಫೈನಲಿ ನನ್ನ ಮನಸ್ಸಿಗೆ ಅನಿಸಿದ್ದು ಏನಂದ್ರೆ, ನನ್ನ ವೀಡಿಯೋಸು ಯಾರೇ ನೋಡಲಿ ಬಿಡಲಿ, ವ್ಯೂಸ್ ಅಂತೂ ಬರಲಿ ಬರದೇ ಇರಲಿ, ನನ್ನ ಚಾನಲ್ ಮುಂದೆ ಒಂದಿನ ಗ್ರೋ ಆಗ್ಬೋದು ಅಥವಾ ಆಗದೇನೂ ಇರ್ಬೋದು. ಬಟ್ ನಾನು ಇಷ್ಟಪಟ್ಟಿರೋ ಕೆಲಸಕ್ಕಾದರೂ ನಾನು ಗೌರವ ಕೊಟ್ಟು ನನ್ನ ಖುಷಿಗೋಸ್ಕರನಾದರೂ ನಾನು ವಿಡಿಯೋ ಅಪ್ಲೋಡ್ ಮಾಡಲೇಬೇಕು. ನನ್ನ ಫ್ಯಾಮಿಲಿ ಬ್ಯೂಟಿಫುಲ್ ನೆನಪುಗಳನ್ನ ಸೇವ್ ಮಾಡಿ ಇಡೋದಕ್ಕೆ ಇದಕ್ಕಿಂತ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಬೇರೊಂದಿಲ್ಲ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ನಮ್ಮ ಮಕ್ಕಳ ಬಾಲ್ಯ, ಅವ್ರ ಜೊತೆ ಕಳೆಯೋ ಅಮೂಲ್ಯವಾದ ದಿನಗಳನ್ನು ಲೈಫ್ ಲಾಂಗ್ ನೆನಪುಗಳಾಗಿ ಉಳಿಸ್ಕೊಳ್ಳೋದಕ್ಕಿರೋ ಅಂಥ ಒಂದೇ ಒಂದು ಪ್ಲ್ಯಾಟ್ಫಾರ್ಮ್ ಅಂದರೆ ಅದು ಯೂಟ್ಯೂಬ್ ಮಾತ್ರ. ಸೊ ಅದ್ರ ಬಗ್ಗೆ ಎಷ್ಟೋ ಜನ ಟೀಕೆನೂ ಮಾಡ್ಬೋದು. 100 ಜನ 100 ಥರ ಹೇಳ್ತಾರ, ಇಲ್ಲ ಅಂತಲ್ಲ. ಜನ ಏನೋ ಹೇಳ್ತಾರ ಅಂಥೇಳಿ ಪ್ರತಿ ಸರಿನೂ ಬದಲಾಗೋಕ್ಕಾಗೋದಿಲ್ಲ. ಹಾಗೆ ಎಲ್ಲ ಜನ ಒಳ್ಳೆಯದನ್ನು ಹೇಳೋದಿಲ್ಲ, ಹಾಗೆ ಎಲ್ಲ ಜನ ಕೆಟ್ಟದನ್ನು ಹೇಳೋದಿಲ್ಲ. ನಮ್ಮ ಬದುಕಿಗೆ ಏನು ಬೇಕು ಅನ್ನೋದು ನಮ್ಗೆ ಗೊತ್ತಿರ್ತೈತಿ. ನಮ್ಮ ಬದುಕನ್ನು ನಾವು ಬದುಕೋಣ. ಯಾರೋ ಏನೋ ಹೇಳ್ತಾರೆ ಅಂಥೇಳಿ ಅವ್ರು ಹೇಳಿದಾಗೆಲ್ಲ ಚೇಂಜ್ ಆಗ್ತಾ ಹೋದ್ರೆ ಆಮೇಲೆ ನಾವು ಬಯಸಿರೋ ಬದುಕನ್ನು ಬದುಕೋಕ್ಕೆ ಆಗೋದೇ ಇಲ್ಲ. ಸೊ ಅದಕ್ಕೆ ಈ ಸಾರಿ ಯಾರ ಮಾತನ್ನು ತಲೆಗೆ ಹಾಕ್ಕೊಳ್ದೆ ನನಗೋಸ್ಕರ, ನನ್ನ ಫ್ಯಾಮಿಲಿಗೋಸ್ಕರ ನಾನು ಮತ್ತೆ ಇವತ್ತಿಂದ ಒಂದು ಹೊಸ ಆರಂಭನ ಮಾಡಕತ್ತೀನಿ. ಇನ್ಮೇಲೆ ರೆಗ್ಯುಲರ್ ಆಗಿ ವೀಡಿಯೋನೂ ಅಪ್ಲೋಡ್ ಮಾಡ್ತೀನಿ. ವ್ಯೂಸ್ ಅನ್ನೋ ರೇಸ್ ಹಿಂದೆ ಅಂತೂ ಖಂಡಿತ ಬೀಳೋದಿಲ್ಲ. ಬದುಕಿನ ಸಣ್ಣ ಸಣ್ಣ ಖುಷಿಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋ ಪ್ರಯತ್ನ ನನ್ನದು. ನಿಮ್ಮ ಸಹಕಾರ, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಬಯಸ್ತೀನಿ. ನನ್ನ ಮೋಟಿವೇಶನು, ನನ್ನ ಶಕ್ತಿ ಅಡಗಿರೋದು ನಿಮ್ಮಲ್ಲೇ. ನಿಮ್ಮ ಸಪೋರ್ಟ್ ನನ್ನ ಜೊತೆ ಯಾವಾಗಲೂ ಹಿಂಗೆ ಇದ್ದರೆ ನಾನು ಯಾವತ್ತೂ ಇನ್ನು ಮುಂದೆ ಬ್ರೇಕ್ ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಅದೇ ವಿಶ್ವಾಸದಿಂದ ನಾನು ಇವತ್ತಿನ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ. ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ, ಇವಾಗ ನೀವು ನೋಡ್ತಿರೋ ವಿಡಿಯೋ ಇದು ಹಳೆ ಮನೆಗೆ ಶೂಟ್ ಮಾಡಿರೋ ವಿಡಿಯೋ. ಒಂದು 2-3 ವೀಡಿಯೋನ ನಾನು ಹಳೆ ಮನೆಯಿಂದ ಶೂಟ್ ಮಾಡೀನಿ. ಇಲ್ಲಿ ನಾನು ಇವಾಗ ಎಡಿಟ್ ಮಾಡ್ತಾ ಇರೋದು ಹೊಸ ಮನೆಗೆ ಕುಂತ್ಕೊಂಡು ನಾನು ಎಡಿಟ್ ಮಾಡತ್ತೀನಿ. ಸೊ ನಿಮ್ಗೊಂದು ಕ್ಲಾರಿಟಿ ಬೇಕು ಅಂತ ಅನ್ನೋ ಕಾರಣಕ್ಕೆ ನಾನು ಹಳೆ ಮನೆಗೆ ಶೂಟ್ ಮಾಡಿರೋ ಒಂದು 2-3 ವೀಡಿಯೋನ ಫಸ್ಟ್ ಅಪ್ಲೋಡ್ ಮಾಡಿ ನಂತರ ಹೊಸ ಮನೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಹೊಸ ಮನೆ ಗೃಹ ಪ್ರವೇಶದ ವೀಡಿಯೋನು ಶೂಟ್ ಮಾಡಿ ಇಟ್ಕೊಂಡೀನಿ. ಸೊ ಎಲ್ಲನೂ 1 by 1 ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಪ್ರತಿಯೊಂದು ವೀಡಿಯೋನು ನೋಡಿ ನಂಗೆ ಸಪೋರ್ಟ್ ಮಾಡಿ.
ನಿಮ್ಮನೆ ಮಗಳನ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಸದಾ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹಿಂಗೆ ಇರಲಿ. ಇನ್ನು ಇದು ಬಂದುಬಿಟ್ಟು ನಾವು ಹೊಸ ಮನೆಗೆ ಹೋಗೋಕ್ಕಂತೇಳಿ ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೊತಾ ಇರೋದನ್ನು ಹಂಗೆ ಬ್ಲಾಗ್ ಶೂಟ್ ಮಾಡ್ತಾನೆ ಇದ್ದೆ. ಸೊ ನಾನು ಹೊಸ ಮನೆಗೆ ಹೋಗ್ಬೇಕಂತೇಳಿ ಮಸಾಲೆ ಡಬ್ಬ ಎಲ್ಲನೂ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಿ ಫಿಲ್ ಮಾಡಿ ತೊಗೊಂಡೋಗ್ತೀನಿ. ಕೆಲವೊಬ್ಬರು ಹಂಗೆ ಖಾಲಿ ಡಬ್ಬನೂ ತೊಗೊಂಡು ಹೋಗ್ತಿರ್ತಾರೆ. ಬಟ್ ಅದೇನೋ ನನಗೆ ಒಂದು ರೀತಿ ಪಾಸಿಟಿವ್ ಅನಿಸೋದಿಲ್ಲ. ಸೊ ಹಂಗಾಗಿ ಫಿಲ್ ಮಾಡಿ ತುಂಬಿರೋ ಡಬ್ಬನ ನಾನು ತೊಗೊಂಡು ಹೋಗ್ತೀನಿ. ಇನ್ನು ಇವಾಗ ನೀವು ನೋಡಿದ್ದು ಮಾರ್ನಿಂಗ್ ಟು ಈವ್ನಿಂಗ್ ಬ್ಲಾಗ್ ಇದು. ಸೊ ಬೆಳಗ್ಗೆ ದೋಸೆ ಮಾಡ್ಕೊಂಡಿದ್ದೆ, ಮಧ್ಯಾಹ್ನಕ್ಕೂ ಅದನ್ನೇ ತಿಂದ್ಕೊಂಡ್ರು. ಇನ್ನು ರಾತ್ರಿಗೆ ಲೈಟಾಗಿ ರೈಸ್ ಪಲಾವ್ ಮಾಡಬೇಕಂಥೇಳಿ ರೈಸ್ ಪಲಾವ್ ಮಾಡಿದ್ದೆ. ಸೊ ಶಿಫ್ಟಿಂಗ್ ಕೆಲಸ ಇದ್ದಿದ್ದರಿಂದ ಎಲ್ಲ ಪಾತ್ರೆ ಪಗಡೆ ಎಲ್ಲನೂ ಕಟ್ಟಿ ಇಡಬೇಕು, ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ. ಸೊ ಹಂಗಾಗಿ ಅಷ್ಟಾಗಿ ರೊಟ್ಟಿ ಚಪಾತಿ ಎಲ್ಲನೂ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ ಮನಾಗ. ಸೊ ಹಂಗಾಗಿ ಲೈಟಾಗಿ ಕ್ವಿಕ್ಕಾಗಿ ಆಗೋವಂಥ ರೆಸಿಪೀಸ್ನೇ ನಾನು ಜಾಸ್ತಿ ಮಾಡಕತ್ತೀನಿ ಈ ವಾರದಾಗ. ಇನ್ನು ನಾನಿಲ್ಲಿ ಕುಕ್ ಮಾಡತ್ತಿದ್ದು ರೆಸಿಪಿ ರೈಸ್ ಪಲಾವು, ವೆಜಿಟೇಬಲ್ ರೈಸ್ ಪಲಾವು. ನಾನು ಎಲ್ಲನೂ ಡೀಟೇಲಾಗಿ ಶೇರ್ ಮಾಡೋಕ್ಕಾಗಲಿಲ್ಲ. ನಾರ್ಮಲ್ ನೀವೆಲ್ಲರೂ ಮನೆಯಾಗ ಯಾವ ಥರ ಮಾಡ್ತೀರಲ್ಲ, ಸೊ ನಾನು ಅದೇ ಥರನೇ ರೈಸ್ ಪಲಾವ್ ಮನೆಯಾಗ ಮಾಡೋದು. ಬಟ್ ಇನ್ನು ಒಂದು ನಾನು ಚೇಂಜಸ್ ಏನು ಮಾಡ್ತೀನಪ್ಪ ಅಂತಂದ್ರೆ, ವೆಜಿಟೇಬಲ್ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಬಿರಿಯಾನಿ ಮಸಾಲೆ ನಾನಿಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಆ ಥರ ಬಿರಿಯಾನಿ ಮಸಾಲೆ ಹಾಕೋದ್ರಿಂದ ರೈಸ್ ಪಲಾವ್ದು ಟೇಸ್ಟು ಸಖತ್ ಚೆನ್ನಾಗಿ ಬರ್ತೈತಿ. ಸೊ ಮನೆಯಾಗ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಟೇಸ್ಟ್ ಯಾವ ಥರ ಬಂತು ಅಂತ ಕಾಮೆಂಟ್ ಬಾಕ್ಸ್ನಾಗ ಹೇಳ್ರಿ. ಇನ್ನು ನನ್ನ ಮನೆಯಾಗ ಹಳೆ ಕುಕ್ಕರ್ ಎಲ್ಲನೂ ಹಾಳಾಗಿತ್ತು. ಸೊ ಹಾಗಾಗಿ ಪ್ರೆಸ್ಟೀಜ್ ಅವ್ರದ್ದು ಕುಕ್ಕರ್ನ ನಾನು ಆನ್ಲೈನ್ ಬುಕ್ ಮಾಡಿ ತರಿಸ್ಕೊಂಡಿದ್ದೆ. 2 ಕುಕ್ಕರ್ ಬಂದಾವ. ಸೊ ಈ ಥರ ಲುಕ್ ಇರೋ ಕುಕ್ಕರ್ ನಾನು ಫಸ್ಟ್ ಟೈಮ್ ಯೂಸ್ ಮಾಡತ್ತಿದ್ದು. ಹಳೆ ಕುಕ್ಕರ್ ಹಾಳಾಗಿದ್ದಕ್ಕಾಗಿ. ಇನ್ನು ಈ ಕುಕ್ಕರ್ ನಂಗೆ ಲಿಡ್ ಕ್ಲೋಸ್ ಮಾಡೋಕ್ಕೆ ಕಷ್ಟ ಆಯಿತಾ. ಸೊ ಹಾಗಾಗಿ ಫಸ್ಟ್ ಟೈಮಲ್ಲ. ಸೊ ನಂಗೆ ಕಷ್ಟ ಆಗಿದ್ದಕ್ಕೆ ನನ್ನ ಹಸ್ಬೆಂಡ್ ಹೇಳಿಕೊಟ್ರು ಈ ಥರ ಹಾಕು ಅಂಥೇಳಿ. ಸೊ ಅದೇ ಥರ ಲಿಡ್ ಕ್ಲೋಸ್ ಮಾಡಿದೆ. ಇನ್ನು ಕ್ವಿಕ್ಕಾಗಿ ಸಿಂಪಲ್ಲಾಗಿ ರಾತ್ರಿ ಡಿನ್ನರ್ಗೆ ವೆಜಿಟೇಬಲ್ ರೈಸ್ ಪಲಾವ್ ರೆಡಿ ಆಯಿತು. ಇನ್ನು ಕುಕ್ಕರ್ ಕ್ವಾಲಿಟಿ ಅಂತೂ ಹೇಳಂಗೆ ಇಲ್ಲ, ಟಾಪ್ 1 ಅಂತಲೇ ಹೇಳ್ಬೋದು. ನಿಮ್ಗೆ ಯಾರಿಗಾದ್ರೂ ಈ ಕುಕ್ಕರ್ ಲಿಂಕ್ ಬೇಕು ಅಂದ್ರೆ ನನಗೆ ಕಾಮೆಂಟ್ ಮಾಡಿರಿ, ನಾನು ಶೇರ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ. ದಯವಿಟ್ಟು ವ್ಲಾಗ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿರಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ಬಂದಿದ್ರೆ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ನನಗೂ ಒಂದು ಮೋಟಿವೇಶನ್ ಸಿಕ್ಕಾಗ್ತೈತಿ. ಮತ್ತು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಾಗ. ಬಾಯ್, ಟೇಕ್ ಕೇರ್.